ಸಮೂಹಕ್ಕೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣ್ಯ ನಮಃ. ಸರ್ವಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯ್ಯ ಬೀರಲಿಂಗೇಶ್ವರರನ್ನ, ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರನ್ನ, ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಸಂವಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಈ ಗ್ರಾಮದ ಆರಾಧ್ಯ ದೈವಗಳ ಪವಿತ್ರ ಸಂವಿಧಾನಕ್ಕೆ ಶಿರಸಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ 31ನೆಯ ವಸಂತಕ್ಕೆ ಕಾಲಿಡುವ ಉತ್ತರ ಕರ್ನಾಟಕ ಭಾಗದ ಜನಪ್ರಿಯ ಜಾನಪದ ಕಲಾವಿದ ಮಾಳೋ ನಿಟ್ನಾಳ್ ಅವರ ಜನ್ಮದಿನದ ಈ ಸಮಾರಂಭದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯ ಸಿದ್ದರಾಮಾನಂದಜ್ಜ ಬಬಲಾದಿಯ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ಇನ್ನೋರ್ವ ಪರಮ ಪೂಜ್ಯರು ಕಲಾವಿದರನ್ನ ಬೆಳೆಸುವಂತಹ ಪರಮ ಪೂಜ್ಯರಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮೀಜಿಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ, ದರಿಕಾನಂದಜ್ಜರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ, ಸಿದ್ದು ಗಜು ಅಪ್ಪಾಜಿಯವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ, ವೇದಿಕೆಯ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನಕ್ಕೆ ಶರಣೆಂದು, ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಸರ್ವರನ್ನ ಶರಣಾರ್ಥಿ ಸಮರ್ಪಿಸಿ, ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವರಾಗಿರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಶರಣ ತಾಯಿ ತಂದೆಯರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ನಮ್ಮ ಸ್ವಾಮೀಜಿಗಳನ್ನ ಕರೆಸಿಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸಿಕೊಂಡು ಇಂಥ ಒಂದು ವಿಜೃಂಭಣೆಯಿಂದ ಬರ್ತಡೆ ಹುಟ್ಟುಹಬ್ಬನ ಆಚರಿಸಿಕೊಳ್ಳಕತ್ತನಂದ್ರ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಮತ್ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡೇನೆ. ಈ ಯಶಸ್ಸು ಇಷ್ಟಕ್ಕೆ ಸೀಮಿತ ಆಗಬಾರದು. ಯಾಕೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತಂದ್ರ, ಈ ಕಲಾವಿದನ ಹಿಂದ ಬಹಳ ಜನರ ಶಕ್ತಿ ಅದ. ನಮ್ಮ ಬಬಲಾದಿಯ ಸಿದ್ದು ಅಪ್ಪಾಜಿಯವರಾಗಿರ್ಬೋದು, ಮಹಾದೇವಣ್ಣ ಗೋಡೆರವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಪೂಜ್ಯರನ್ನು ಹಿಡ್ಕೊಂಡು ಎಲ್ಲ ಗಣ್ಯರ ಸಹಕಾರ ಆಶೀರ್ವಾದ ಯಾವತ್ತಿಗೂ ಕೂಡ ಈ ಕಲಾವಿದನ ಮೇಲೆ ಇರ್ತೈತಿ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದೊಳಗ ಹೆಸರು ಮಾಡುವಂತ ಕಲಾವಿದ ಆ ಮಾಳೋ ನಿಟ್ನಾಳ್ ಆಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನು ಮಾಡಿ, ಇವತ್ತು ಈ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಿಗಾಗ್ಲಿ, ಈ ಭಾಗದ ಸೊಗಡನ್ನ, ಈ ಭಾಗದ ತಾಕತ್ತನ್ನ ಇಡೀ ಭಾರತ ದೇಶಕ್ಕೆ ತಲುಪಿಸುವಂತ ಶಕ್ತಿ ಆ ಮಾಳಿಂಗರಾಯನಿಗೆ ಸಿಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ, ಯಾಕಂದ್ರ ನಮ್ಮ ಮಹಾದೇವಣ್ಣವರು ಎಲ್ಲಾ ಕಾರ್ಯಕ್ರಮದೊಳಗೆ ಒಂದು ಹಾರ ತಂದು ಹಾಕ್ತಾರೆ. ಅದು ಹಾರ ಹೆಂಗ ಹೇಳ್ರಿ ಅಜ್ಜಾರ ಅನ್ನಕತ್ತಿದ್ರು, ಹಾರ ಹೆಡಕ್ಕ ಅವಾಜ್ ಆಗೈತಂದ್ರ ಈ ಭಾಗದ ಎಲ್ಲ ಕಲಾವಿದರನ್ನ ಸ್ವಂತ ತನ್ನ ಅಣ್ಣತಮ್ಮರಂತ ತಿಳ್ಕೊಂಡು, ನಮ್ಮ ಒಡ ಹುಟ್ಟಿದವರಂತ ತಿಳ್ಕೊಂಡು, ಏನೇ ತೊಂದರೆ ಬಂದ್ರು ನಾನಿದೀನಿ ನಿಮ್ ಹಿಂದ ಅಂತೇಳಿ ಎಲ್ಲ ಕಲಾವಿದರನ್ನ ಬೆಂಡ ತಟ್ಟಿ ಬೆಳೆಸುವಂತ ಆ ಮಾದೇವಣ್ಣವ್ರಿಗೆ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಾವು ಗೌರವಿಸಬೇಕು. ಯಾಕಂದ್ರ ಒಂದು ಮರ ನೆರಳ ಕೊಡಬೇಕಾಗಿತ್ತಂದ್ರ, ಹಣ್ಣು ಕೊಡಬೇಕಾಗಿತ್ತಂದ್ರ, ಹೂ ಕೊಡಬೇಕಾಗಿತ್ತಂದ್ರ ಅದಕ್ಕೆ ನೀರು ಏರಿಯವ್ರದ್ದು ಬಹಳ ಪಾತ್ರ ಇರ್ತದ. ಆ ಗಿಡಕ್ಕೆ ಯಾರು ನೀರು ಹಾಕ್ಯಾರಂತ ಯಾರು ನೋಡಂಗಿಲ್ಲ. ಆದ್ರೆ ಈ ಮರ ಹೆಮ್ಮರವಾಗಿ ಬೆಳೆದದ. ಈ ಮರಕ್ಕೆ ನೀರು ಹಾಕಿ ಬೆಳೆಸಿರ್ತಕ್ಕಂಥ ಈ ಭಾಗದ ಎಲ್ಲ ಅಭಿಮಾನಿಗಳಿಗೂ
ಹಾಗೆ ಇವನನ್ನ ಸಹಕಾರ ಕೊಟ್ಟು ಇವನ ಹಾಡುಗಳಿಗೆ ಜೈಕಾರವನ್ನು ತುಂಬಿ ಪ್ರೋತ್ಸಾಹವನ್ನು ತುಂಬಿ ಉತ್ತರ ಕರ್ನಾಟಕ ಭಾಗದ ಶಕ್ತಿಯನ್ನ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಮುಡಿಸಿರ್ತಕ್ಕಂಥ ಈ ಭಾಗದ ಎಲ್ಲ ಜನತೆಗೂ ಆ ಭಕ್ತಿಯಿಂದ ಆಶೀರ್ವದಿಸಿ ಇವತ್ತಿನ 31ನೇ ವರ್ಷಕ್ಕೆ ಕಾಲಿಡುವಂತ ಮಾಳು ನಿಟ್ನಾಳ್ ಅವರ ಜೀವನ ಅತ್ಯಂತ ಉಜ್ವಲವಾಗಲಿ. ಅದೇ ರೀತಿಯಾಗಿ ಒಂದು ಕಲಾ ಸಿಂಚನ ಒಂದು ತಂಡ, ಬಹಳ ಆತ್ಮೀಯರು, ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಗೋಪಾಲ್ ಇಂಚಿಗೇರಿ, ಗೋಪಾಲ್ ಹೂಗಾರ್, ಆ ಇಬ್ಬರು ಕಲಾವಿದರನ್ನ ನಾವು ಇವತ್ತಿನ ನೆನೆಸ್ಕೋಬೇಕು. ಬಹಳ ಬಡತನದೊಳಗೆ ಬೆಳೆದವರು, ನಾವು ಅವ್ರನ್ನ ಸಣ್ಣವರಿದ್ದಾಗ ಹಿಡ್ಕೊಂಡು ನೋಡ್ಕೊತ ಬಂದೇವಿ. ಯಾಕಂದ್ರೆ ನಾವು ಬಿಜಾಪುರ ಭಾಗಕ್ಕೆ ಬರಬೇಕಾಗಿತ್ತಂದ್ರೆ ಮೂಲ ಕಾರಣ ಅವ್ರ ಹಿರಿಯರು ಈ ಭಾಗಕ್ಕೆ ಬಹಳ ಭಕ್ತಿಯನ್ನು ತೋರಿಸಿ, ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಬಿಜಾಪುರ ಭಾಗಕ್ಕೆ ಕರ್ಕೊಂಡು ಬಂದು ಇವತ್ತಿನ ದಿನ ಒಂದು ಬಡತನದೊಳಗೆ ಬಂದರೂ ಕೂಡ ಈ ಭಾಗದ ಎಲ್ಲ ಕಲಾವಿದರಿಗೂ ಆಶ್ರಯವನ್ನು ಕೊಟ್ಟು, ಅವಕಾಶವನ್ನು ಕೊಟ್ಟು, ಎಲೆಮರೆ ಕಾಯಿಗಳಂತಿರ್ತಕ್ಕಂಥ ಆ ಕಲಾವಿದರನ್ನ ದೊಡ್ಡ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಬೆಂಗಳೂರೊಳಗೆ ನಿಂತ್ಕೊಂಡು ಸಾವಿರಾರು ಅಭಿಮಾನಿಗಳನ್ನ ಗಳಿಸುವಂತ ಶಕ್ತಿ ಆ ಕಲಾ ಸಿಂಚನದ ತಂಡದವರಿಗೂ ಕೂಡ ಅದು ಸಲ್ಲಬೇಕನ್ನೋದನ್ನ ಈ ಭಕ್ತಿಪೂರ್ವಕವಾಗಿ ವಂದಿಸಿ, ಇವತ್ತು ಬಹಳ ಜನ ಇವತ್ತು ಮಾತಾಡುವಂತ ಸಂದರ್ಭ ಅಲ್ಲ. ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ, ಯಾಕಂದ್ರೆ ಕಲಾವಿದರು ಹೆಂಗದಾರ ಅಂತಂದ್ರ ಜಾನಪದ ಅಂತಂದ್ರೆ ಬೇರೆ ರೀತಿ ಐತಿ ಇವತ್ತಿನ ದಿನ. ಆ ಜಾನಪದ ಯಾವುದನ್ನ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಷ್ಟ ತಗೋಬೇಕು. ಇವತ್ತಿನ ಮನೋರಂಜನೆ ಕಾರ್ಯಕ್ರಮ ಇದು ಮನಸ್ಸಿಗೆ ತಗೊಳ್ಳುವಂತ ಕಾರ್ಯಕ್ರಮ ಅಲ್ಲ. ಮನಸ್ಸಿಗೆ ತಗೊಳ್ಳುವಂತ ಕಾರ್ಯಕ್ರಮ ಬೇರೆ ಇರ್ತಾವ. ಯಾಕಂದ್ರೆ ಪರಮ ಪೂಜ್ಯರ ನುಡಿಗಳಿರ್ತಾವ, ಬಬಲಾದಿ ಅಜ್ಜರ ಬೆಂಕಿ ನುಡಿ ಇರ್ತಾವ. ಅವೇನದಾವ ಅಂದ್ರೆ ಮನಸ್ಸಿಗೆ ತಗೊಳ್ಳುವಂತವ್ ಇರ್ತಾವ. ಕಲಾವಿದರ ಕಲೆಯನ್ನ ಇವತ್ತಿನ ದಿನ ನೀವು ಕುಂತು ಮಜಾ ಮಾಡಿ ಆ ಕಲೆಯನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು. ನೀವು ಏನು ತಲೆ ಇಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಅನ್ನೋದ, ಈ ನಾಡಿನ ಶರಣರ ತತ್ವಗಳೇನಿರ್ತಾವಲ್ಲ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಕಲೆಯನ್ನ ಇವತ್ತಿನ ಇವತ್ತು ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನು ಇಲ್ಲೇ ಬಿಟ್ಟು ಹೋಗಿ ಎಲ್ಲ ಕಲಾವಿದರು ಬದುಕು ಬಂಗಾರ ಆಗಲಿ. ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಣಿಕರಾಯ, ಬೀರಲಿಂಗೇಶ್ವರ, ಬಬಲಾದಿ ಅಜ್ಜನ ಆಶೀರ್ವಾದ ಎಲ್ಲ ಕಲಾವಿದರ ಮ್ಯಾಗಿರ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಆ ಮಾಣಿಂಗರಾಯ ನಿಟ್ನಾಳ್ ಅವರಿಗೆ 31ನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಭಕ್ತಿಯಿಂದ ಸಲ್ಲಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು. ಪ್ರಯತ್ನ ಪಟ್ಟರೆ ಫಲ ಖಂಡಿತ ಎಂಬಂತೆ ಮಾತನ್ನ ಆಡಿರುವಂತ ಹುಲಜೇತಿ ಮಾಳಿಂಗರಾಯ ಪೂಜ್ಯರಾಗಿರುವಂತ ಪರಮ ಪೂಜ್ಯ ಮಾಳಿಂಗರಾಯ ಅಪ್ಪಾಜಿ ಅವರಿಗೆ ಸಮಸ್ತ ನಿಪ್ನಾಳ್ ಗ್ರಾಮಸ್ಥರ ಪರವಾಗಿ ಹಾಗೆಯೇ ಮಾಳು ನಿಪ್ನಾಳ್ ಅಭಿಮಾನಿ ಬಳಗದ ವತಿಯಿಂದ ತಮಗೆ ಭಕ್ತಿಪೂರ್ವಕ ಅಂತ ನಮನಗಳು. ಹಾಗೆಯೇ ನಮ್ಮ ಬೆಂಕಿ